ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಪೂಜೆದೇ ಇರ್ತದೆ. ಸ್ವಲ್ಪ ಲೇಟಾಗಿ ಮಾಡಿ ಹಾಕ್ಲತ್ತೀನಿ. ಮನೆ ಗೃಹ ಪ್ರವೇಶ ಪಾರ್ಟ್ 4 ಆಗಿರ್ತದೆ. ಆಲ್ರೆಡಿ 3 ಹಾಕಿನಿ. ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ನೋಡ್ಕೊಂಬರ್ರಿ ನನ್ನ ಚಾನಲ್ದಾಗ. ಇನ್ನು ಇದು ಯಾಕೆ ಸ್ವಲ್ಪ ಲೇಟ್ ಆಯ್ತಪ್ಪ ಅಂದ್ರೆ, ನೀವು ನನ್ನ ಮಾತಾಡಿದ್ರೆ ಗೊತ್ತಾಗ್ಲತ್ತಿರ್ಬೋದು. ಯಾಕಂದ್ರೆ ಸ್ವಲ್ಪ ಟಂಗ್ ಮಾತಾಡ್ಲಕ್ಕೆ ಹೊಂಟಿಲ್ಲ ಅಂದ್ರೆ ನಾಲ್ಗೆ ಇರ್ತದಲ್ವ, ಅದಕ್ಕೆ ಪಕ್ಕಾಗಿತ್ತು. ಹಾಗಾಗಿ ಮಾತಾಡಕ್ಕೆ ಹೊಂಟಿರಲಿಲ್ಲ. ಇವತ್ತು ಒಂದು ಸ್ವಲ್ಪ ರಿಕವರ್ ಆಗೀನಿ. ಅದ್ರ ಸಲಕ್ಕೆ ವೀಡಿಯೋ ವಾಯ್ಸ್ ಓವರ್ ಕೊಡ್ಲತ್ತೀನಿ. ಇನ್ನು ಅಲ್ಲಿ ಎಲ್ಲ ಫಸ್ಟು ರುದ್ರ ಪೂಜೆಗೆ ಸ್ಟಾರ್ಟ್ ಮಾಡಿರು. ಇನ್ನು ಇಲ್ಲಿ ಬಂದು ನಾನು ರಂಗೋಲಿ ಹಾಕ್ಲತ್ತೀನಿ. ನಾನೇನು ರಂಗೋಲಿ ಎಕ್ಸ್ಪರ್ಟ್ ಇಲ್ಲ. ಸ್ವಲ್ಪ ಏನಂತಾರೆ ಯೂಟ್ಯೂಬ್ದಾಗ ನೋಡಿ ರಂಗೋಲಿ ಹಾಕಬೇಕಿತ್ತು ಮನೆ ಮುಂದೆ. ಎಲ್ಲ ಒಳಗಿಂದ ಪೂಜೆ ಎಲ್ಲ ಹಾಲುಕ್ಸೋ ಶಾಸ್ತ್ರ ಎಲ್ಲ ಮುಗ್ದ ಮೇಲೆ ರಂಗೋಲಿ ಹಾಕೋರಾಯ್ತು ಅಂತ ಅಲ್ಲಿ ತನಕ ಬೆಳಕು ಭೀ ಆಗಿತ್ತು. ಹಂಗಾಗಿ ರಂಗೋಲಿ ಹಾಕ್ಲತ್ತೀನಿ. ಇನ್ನು ನಮ್ಮ ಜಾನು ಬಂದು ಎದ್ದು ಬಂದೇಳು ಅಂದ್ರೆ ನಿದ್ದಿಗಣ್ಣಗೆ ಎದ್ದು ಬಂದೇಳು. ಆಕೆಗೆ ಮೈ ಅದು ತೊಳಿಲಾಕ ಇನ್ನಲ್ಲಿ ಜಲ್ದಿನೇ ಇನ್ನು ಲೇಟ್ ಮಾಡ್ರಾಯ್ತು ಅಂತಂದು ಇನ್ನು ನಾ ಮನೆಗೆ ಹೋಗಿ ಆಮೇಲೆ ಮಾಡ್ಕೊಂಬರ್ತೀನಿ ಅಂದಿರು. ಹಾಗಾಗಿ ನನಗೆ ಇಲ್ಲೇ ಕೆಲಸ ಇತ್ತು. ಹಾಗಾಗಿ ನನಗೆ ಮನೆ ಕಡೆ ಹೋಗ್ಲಿಕ್ಕಾಗಿಲ್ಲ. ಇಲ್ಲೇ ಅಂದ್ರೆ ಹಳೆ ಮನೆ ಕಡೆ. ಹಾಗಾಗಿ ಇಲ್ಲೇ ಪೂಜೆ ತಲೆ ನಾನು ಇಲ್ಲೇ ನೋಡ್ಕೊತಿದ್ದೆ. ಯಾಕಂದ್ರೆ ಅವರು ಪೂಜಾರಿ ಅದು ಏನರ ಕೊಡು, ಅದು ಕೊಡು, ಇದು ಕೊಡು ಅಂತಾರೆ. ಹಾಗಾಗಿ ನಾನೇ ಕೊಡಬೇಕಾಗಿತ್ತು ಮನೆ ಬಲ್ಲಿ. ಹಾಗಾಗಿ ಇನ್ನು ರಂಗೋಲಿ ಹಾಕ್ಕೊಂಡು ಅದು ಮಾಡಿಕೊಂಡು ಇನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ ಅಂತ ಮಾಡತ್ತೀನಿ. ಇದು ಬಂದು ಹೋಮಕ್ಕೆ ರೆಡಿ ಮಾಡಿಟ್ಟಾರ. ಇನ್ನು ಇಲ್ಲಿ ಬಂದು ಮನೆಗೆ ಈ ಥರ ಡೆಕೋರೇಷನ್ ಮಾಡ್ಯಾರ. ಅಂದ್ರೆ ಶಿವ ಪಾರ್ವತಿ ಮತ್ತು ಮಧ್ಯದ ಗಣೇಶು, ನವದುರ್ಗೆಯರು ಮತ್ತು ಕಳಸ ಮತ್ತು ಇನ್ನೇನು ಕುಂಬಳಕಾಯಿ ಅದು ಇದು ಇಲ್ಲಿ ಬಂದು ಲಿಂಗ ಪೂಜೆ ಅದು ಮಾಡ್ತಾರಂತ. ಹಾಗಾಗಿ ಇಲ್ಲಿ ಡೆಕೋರೇಷನ್ ಮಾಡೋಕೆ ಇಟ್ಟಾರ. ಇನ್ನು ಇದು ನಮ್ಮ ಮನೆದು ಗೃಹ ಪ್ರವೇಶ ಪೂಜೆದು ನಿಮಗೆಲ್ಲ ಹೆಂಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿರಿ. ಇನ್ನು ಕಮೆಂಟ್ ಸೆಕ್ಷನ್ದಾಗ ನಿಮ್ಗೆ ಯಾರಿಗಾದರೂ ಇವ್ರದ್ದು ಕಾಂಟ್ಯಾಕ್ಟ್ ಆದರೂ ಅಂದ್ರೆ ಪೂಜಾರಿದು ಕಾಂಟ್ಯಾಕ್ಟ್ ಅದು ಏನಾರ ಬೇಕಾಗಿತ್ತು, ಇನ್ನು ನಿಮ್ಮ ಮನೆ ಗೃಹ ಪ್ರವೇಶಕ್ಕಾದ್ರೂ ಭೀ ಮಾಡಿಸ್ಬೇಕಾದ್ರೆ ಕಮೆಂಟ್ ಸೆಕ್ಷನ್ದಾಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಿಮ್ಗೆ ಹೇಳ್ರಿ. ನನಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇನ್ನು ಇವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಭೀ ಅದ. ಬೇಕಾದ್ರೆ ಹೇಳ್ರಿ ನನಗೆ ಕಮೆಂಟ್ ಸೆಕ್ಷನ್ದಾಗ. ಕಂಪಲ್ಸರಿ ಅವ್ರ ಯೂಟ್ಯೂಬ್ ಚಾನಲ್ ಹೇಳ್ತೀನಿ. ನೀವು ಡೈರೆಕ್ಟಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಮನೆ ಗೃಹ ಪ್ರವೇಶ ಭೀ ಮಾಡ್ಕೋಬೋದು. ನನಗಂತೂ ಇಷ್ಟು ಚೆಂದ ಅನಿಸ್ತದೆ ಫ್ರೆಂಡ್ಸ್. ಅಗರ್ಸೆ ನನ್ನ ಲೈಫ್ನಾಗ ನಾಗಿನ ಮನೆ ಕಟ್ಟದ ಅಂದ್ರೆ ಕಂಪಲ್ಸರಿ ಅವ್ರಿಗೆ ಹೇಳಿ ಪೂಜೆ ಮಾಡಿಸ್ಕೋಬೇಕಂಬ ಅಷ್ಟು ಇದ್ರ ಮೇಲೆ ಬಂದೀನಿ ನಾನು. ಯಾಕಂದ್ರೆ ಪೂಜೆ ಅಂತೂ ಇಷ್ಟು ನೆರವೇರಿಸ್ಕೊಟ್ಟಾರ ಅಂದ್ರೆ ಸೂಪರಾಗಿ. ನನಗಂತೂ ತುಂಬ ಇಷ್ಟ ಆಯಿತು. ಅವ್ರು ಅಂದೇರ ನನಗೆ ಆ್ಯಕ್ಚುಲಿ ನಾನು ಅವ್ರು ಕೂಡ ಫಸ್ಟೇ ಕಾಂಟ್ಯಾಕ್ಟ್ ಮಾಡಿದ್ದೆ. ಚಂದ ಮಾಡ್ಬೇಕು ನೋಡಿರಿ ಹಂಗೆ ಹಿಂಗೆ ಅಂತಂದು. ಹಾಗಾಗಿ ಅವರು ಮಾಡಿಕೊಟ್ಟಾರ ಚೆಂದಾಗೆ. ನೀವು ಹೆಸರು ಇಡಲ್ದಪ್ಲೇ ನಾವು ಮಾಡಿಕೊಡ್ತೇವೆ ಅಂತಂದು. ಇನ್ನು ಇಲ್ಲಿ ಬಂದು ರುದ್ರ ಪೂಜೆಗೆ ಎಲ್ಲ ಸ್ಟಾರ್ಟ್ ಮಾಡಿರ್ತಿರು. ಇನ್ನು ಅಪ್ಪ ಅಮ್ಮ ಇಲ್ಲಿ ಬಂದು ಪೂಜೆ ಮಾಡಬೇಕಿತ್ತು ರುದ್ರ ಪೂಜೆಗೆ. ಅದ್ರ ಸಲುವಾಗಿ ಅವರು ಸ್ಟಾರ್ಟ್ ಮಾಡಕ್ಕೆ ಕುಂತಾರೆ. ಇನ್ನು ಇಲ್ಲಿ ಬಂದು ನಾವು ದೇವ್ರ ಮನೆ ಎಲ್ಲ ಅಂದ್ರೆ ದೇವ್ರ ಮನೆಗೆ ಯಾವ ಥರ ಡೆಕೋರೇಷನ್ ಮಾಡೀವಿ, ಮುಂಜಾನೆ ಪೂಜೆ ಮಾಡಿದಿರ್ತಾವಲ್ವ ಅವು ಫೋಟೋಗಳಿಟ್ಟು ಇನ್ನು ಈಗ ರುದ್ರ ಪೂಜೆ ಯಾವ ಥರ ಮಾಡಿಕೊಟ್ಟಾರ ನೆರವೇರಿಸ್ಕೊಟ್ಟಾರ ಅಂತ ನೋಡ್ಕೊಂಡು ಬರ್ರಿ ಒಂದು ಸರ್ತಿ. नमो मध्यानाय च प्रसल्लोय च नमो जगन्नाथ बुद्धाय च नमो शोभ्राय च प्रतिसर्याय च नमो याज्ञाय च क्षेमाय च नमो उर्वर्याय च कल्याय च नमो शोभनाय च अक्षमनाय
ಇನ್ನು ರುದ್ರ ಪೂಜೆ ಆಗದೇ ಲಿಂಗ ಪೂಜೆ ಕುಂತಾರ ನಮ್ಮ ಅಮ್ಮ ಅಪ್ಪ ಇಬ್ಬರು. ಇನ್ನು ಅವರು ಆ ಕಡೆ ಕೂಡಟ್ಗೆ ಇಲ್ಲಿ ಸ್ವಾಮಿಯವ್ರ ತಾಯಿ ಬಂದು ಒಳಕಲ್ಲು ಇಡೋದಿತ್ತು, ಹೊಸದು ಒಳಕಲ್ಲು ತಂದಿಳಲ್ವ ನಮ್ಮಮ್ಮ. ಒಳಕಲ್ಲು ಬಿಸಕಲ್ಲು ಅದಕ್ಕೆಲ್ಲ ಒಳಕಲ್ಲು ಇಟ್ಟು ಬಿಸಕಲ್ದಾಗ ಗೋಧಿ ಬೀಸಿ ಅದಕ್ಕೆಲ್ಲ ಹಾಡು ಹಾಡ್ಕೊತ ಒಂದು 5 ಮುತ್ತೈದೆಯರು ಹಿಡಿದು ಒಳಕಲ್ಲು ಬೀಸಬೇಕು, ಕುಟ್ಟಬೇಕು, ಅದೇ ಅಡ್ಡು ಮಾಡಿ. ಇನ್ನು ಇಲ್ಲಿ ಬಂದು ನಾನು ಲಕ್ಷ್ಮಿಗೆ ಡೆಕೋರೇಷನ್ ಮಾಡತ್ತೀನಿ. ನಮ್ಮಮ್ಮ ಲಕ್ಷ್ಮಿ ವಿಗ್ರಹ ಮಾಡ್ಸ್ಯಾರಲ್ವ, ಅದಕ್ಕೆ ನಾನು ಮತ್ತು ಪೂಜಾರಿ ಅವ್ರ ತಾಯಿ ಬಂದು ಸೀರೆ ಉಡಿಸಿದ್ದೇವೆ. ಈ ಸೀರೆ ಉಡಿಸಿ ಈ ಥರ ನಾನು ರೆಡಿ ಮಾಡೀನಿ. ಇನ್ನು ಫಸ್ಟ್ ಟೈಮು ಒಂದು ದೇವ್ರಿಗೆ ನಾನು ಈ ಥರ ರೆಡಿ ಮಾಡಿದ್ದಲ್ಲಿ ಮತ್ತು ಈ ಥರ ಸೀರೆ ಉಡಿಸಿ ನಾನೇ ರೆಡಿ ಮಾಡಿದ್ದಲ್ಲಿ ಫಸ್ಟ್ ಟೈಮು ಆ ದೇವರು ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಫಸ್ಟ್ ಟೈಮ್ ಫ್ರೆಂಡ್ಸ್. ಇನ್ನು ಇವೆಲ್ಲ ಜ್ಯುವೆಲರಿಗಳೆಲ್ಲ ಹಾಕಿ ರೆಡಿ ಮಾಡಿ ನಾನು ಇಷ್ಟಪಟ್ಟು ಮಾಡಿದ್ದು. ಇನ್ನು ನಮ್ಮ ತಮ್ಮ ಬಂದು ನನಗೆ ಹಂಗಸ್ಲತ್ತೀನು, ಮನುಷ್ಯರಲ್ಲ ದೇವ್ರು ಹಾಳೋವಷ್ಟು ಯಾಕೆ ಒಟ್ಗನ ರೆಡಿ ಮಾಡತ್ತಿದಂತ. ಬಟ್ ನಾನು ಬಿಟ್ಟಿಲ್ಲ, ಚಂದ ರೆಡಿ ಮಾಡಿ. ಈಗ ರುದ್ರ ಪೂಜೆ ಈ ಥರ ಆಗ್ಯದ. ಇನ್ನು ಇಲ್ಲಿ ಬಂದು ಶಿವನಿಗೆ ಪೂಜೆ ಅಂದ್ರೆ ಶಿವ ಪೂಜೆ, ಲಿಂಗ ಪೂಜೆ ಮಾಡ್ಲತ್ತಾರ. ಇನ್ನು ಅದು ಭೀ ಯಾವ ಥರ ಮಾಡ್ಲತ್ತಾರ ಅಂತ ನೋಡ್ಬರ್ರಿ. ಇನ್ನು ಯೂಟ್ಯೂಬ್ ಅದಂತ ಹೇಳಿನಲ್ವ, ಅವ್ರ ಮಗ ಬಂದು ಯೂಟ್ಯೂಬ್ ವೀಡಿಯೋ ಮಾಡತ್ತಾರು. ಇನ್ನು ಅಲ್ಲಿ ಲಿಂಗ ಪೂಜೆ ಎಲ್ಲ ಆಗಿದ್ಮೇಲೆ ಇಲ್ಲಿ ಬಂದು ಲಗ್ನ ಪೂಜೆ ಶುರು ಮಾಡ್ಯಾರ. ಶಿವ ಪಾರ್ವತಿ ಲಗ್ನ ಕಂಪಲ್ಸರಿ ಮನೆ ಶಾಂತಿ ಅಂದ್ರೆ ಲಗ್ನ ಪೂಜೆ ಮಾಡೇ ಮಾಡ್ತಾರೆ. ಹಾಗಾಗಿ ಇದು ಯಾವ ಥರ ಮಾಡ್ಯಾರ ಇನ್ನು ಆಲ್ಮೋಸ್ಟ್ ಲೇಟ್ ಆಗಿತ್ತು, ಯಾವ ಥರ ಆಗ್ಯದ ಅಂತ ನೋಡ್ಬರ್ರಿ. ಓಕೆನಾ? ಪಂಚಾಕಲಶ ದೇವತಾಭ್ಯೋ ನಮಃ. ಸ್ವಭಗೇತುಂ ಶರದಂ ಶತಾಂ ದಾಕ್ಷಾಯ ಹಿರಣ್ಯಸಪೇ ದೇವಿ ಗರ್ಭುಣಿತೋ ದೀರ್ಘಾಯುಃ. ಗ್ರಹ ಪ್ರವೇಶ ಪ್ರಯುಕ್ತ ಮಾಂಗಲ್ಯ ಧಾರಣ ಶುಭ ಮಹಾಕಾರ್ಯ ಪೂಜಾಂ ಸಮರ್ಪಯಾಮಿ. ಸರ್ವದೇವತಾಭ್ಯೋ ನಮಃ. ಯತ್ಕಾಲಾಗ್ನಿ ರುದ್ರಾಭಿಃ ಪ್ರಖ್ಯಾತೋಪನಿಷದ್ವರಸ್ತವಚಿತಂ ವಿಧ್ವಸ್ತ ಪಾಪವದ್ರವಂ ಭಸ್ಮೇತಿ ಸ್ಮೃತಿಮಾತರೋ ವಿಮೃಣಮೌನೇಂದ್ರ ಭೋಗಪ್ರದಂ ರುದ್ರಾಣಿ ರಮಣ ಪ್ರಿಯಂ ತದಮಿತಂ ಕುರ್ಯಾ ಸದಾ ಮಂಗಲಂ. ಸಾವಧಾನ ಶುಭಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಶ್ರೀ ಸರ್ವಮಂತ್ರಕಲನ ಲಬ್ಧವ್ಯನಾನಾ ಫಲಂ ಸ್ಮಾರಂ ಸ್ಮಾರಮಿಷ ಸ್ಮಾರ ಸದನಂ ಪಂಚಾಕ್ಷಕಂ ಪಾವನಂ. ಯಚ್ಚೈವ ಪ್ರಚರಂತಿ ದುಸ್ತರಮಃ ಸಂಸಾರವಾರಾನಿಧಿಂ ಭೂಯ ಸದ್ವರಮಂತರತ್ವಮಮಿತಂ ಕುರ್ಯಾ ಸದಾ ಮಂಗಲಂ. ಸಾವಧಾನ ಶುಭಮುಹೂರ್ತೆ ಸಾಮಂಗಲಂ. ಸಾವಧಾನ ಶುಭಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಶ್ರೀ
पार्वती परमेश्वर ध्यान सावधान पीतायत्र पवित्रं अमलं कैलाश शैलोलसः सर्वोदग्रव प्रदेश पदवी सोपानमूलं सदा भक्त्या भूमितदेवतं हृदयारविन्दे सदा वसन्तं हृदयारविन्दे भवं भवानी श्रीकन्यमामे कर्पूरदीपं निराजयामि कर्पूरगौरं करुणावतारं संसारसं ॐ वागर्त संवृक्त वागर्त प्रतिवर्तावधान ॐ ह्रीं शान्ति शान्ति शान्तिः महालक्ष्मी नमस्ते नमस्ते करुणारूढे सर्वयंशरे सर्वपापहरे देवे महालक्ष्मी नमस्ते सर्वज्ञ सर्ववरदे सर्वदृष्टावे आद्यन्तरे आदिशक्ति महेश्वरे योगज्ञ योग संभूते महालक्ष्मी नमस्ते स्थूल सूक्ष्म महारुद्रे महाशक्ति महोदरे महापापहरे देवी जगन्माते महालक्ष्मी नमस्ते श्वेतांबरधरे देवी तालंकार भूषिते जगत्सिते जगन्माते महालक्ष्मी नमस्ते नित्यं शत्रुविनाशनं महालक्ष्मीर्भो नित्य प्रसन्ना वरदा शुभम् ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणे महालक्ष्मी च विद्महे विष्णुपत्नी च धीमहि तन्नो प्रचोदयात् ओम ह्रीं शांति 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 ವರವನು ಬೇಡಿರಿ ಶರಣ ಶರಣೇರ ಕೂಡಿ ವರವನು ಬೇಡಿರಿ ಬೆಳಗಿರಿ ಕರ್ಪೂರ ಜ್ಯೋತಿ ಮಹಾಲಕ್ಷ್ಮಿ. ಇನ್ನು ಯಾವುದೇ ಕೆಲಸ ಲೇಟ್ ಆಗಲ್ಲಪ್ಲೇ ಲಗ್ನ ಪೂಜೆ ಆಗೋದು ಮತ್ತು ಲಕ್ಷ್ಮೀ ಪೂಜೆ ಮಾಡ್ಕೊಂಬಂದೇವಿ. ಮನೆಗೆ ಲಕ್ಷ್ಮಿ ಕೂಡ್ಸಿರಲ್ವ, ಲಕ್ಷ್ಮೀ ಪೂಜೆ ಆಗೋದು. ಇನ್ನು ಇಲ್ಲಿ ಹೋಮಕ್ಕೆ ರೆಡಿ ಮಾಡ್ಲತ್ತಾರ, ಹೋಮ ಸ್ಟಾರ್ಟ್ ಮಾಡ್ಬೇಕಂತಂದು. ಹಾಗಾಗಿ ಇಲ್ಲಿ ಹೋಮಕ್ಕೆ ಯಾವ್ಯಾವ ಪೂಜೆ ಮಾಡಬೇಕು ಆರತಿ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ಯಾರ. ಇದು ಯಾವ ಥರ ಮಾಡ್ಯಾರ ಅಂತ ಅಂಕಲ್ ಮಾತಾನ ಫೋನ್ ಮಾಡಬೇಡಿ. ಹಾಗೆ ಎಂತ ಓಪನ್ ಮಾಡಿ स्वाहा ओम लंबोदर गजाननाय स्वाहा स्वाहा ओम लंबोदर गजाननाय स्वाहा लंबोदराय नमः स्वाहा इदं ಈಗ ಎದ್ರು ಕೈ ನಮಾಮಿ ಅಂತ ಇರ್ತದೆ.
ಮಮ್ಮಿ ಓಂ ಅಗ್ನಿಯ ನಮಃ ಸ್ವಾಹ ಅಗ್ನಿಯ ನಮಃ ಸ್ವಾಹ ಓಂ ಅಗ್ನಿಯ ನಮಃ ಸ್ವಾಹ ಅಗ್ನಿಯ ನಮಃ ಸ್ವಾಹ ಓಂ ಅಗ್ನಿಯ ನಮಃ ಸ್ವಾಹ ಅಗ್ನಿಯ ನಮಃ ಸ್ವಾಹ ಓಂ ಅಗ್ನಿಯ ನಮಃ ಸ್ವಾಹ ಇದಂ ನಮಾಮಿ ನಮಃ ಸ್ವಾಹ ಯಮಾಯ ನಮಃ ಸ್ವಾಹ ಓಂ ಯಮಾಯ ನಮಃ ಸ್ವಾಹ ಯಮಾಯ ನಮಃ ಸ್ವಾಹ ಓಂ ಯಮಾಯ ನಮಃ ಸ್ವಾಹ ಇದಂ ನಮಾಮಿ ಓಂ ಹಿರಣ್ಯಾಯ. ಇನ್ನು ಹೋಮ ಎಲ್ಲ ಮುಗ್ದಿದ ಮೇಲೆ ಪೂರ್ಣಾಹುತಿ ಮಾಡತ್ತಾರ ಇಲ್ಲಿ. ಇನ್ನು ಪೂಜೆ ಮುಗಿಯತನಂತೂ ನಮ್ಮ ಅಪ್ಪ ಅಮ್ಮಗಂತೂ ಇಬ್ಬರಿಗೂ ಸಾಕಾಗೋಗಿತ್ತು. ಇನ್ನು ಈ ಲಾಸ್ಟ್ ಫೈನಲ್ ಪೂಜೆ ಪೂರ್ಣಾಹುತಿ ಮಾಡಿ ಅದು ನಮ್ಮ ತಮ್ಮದಿರಿಬ್ಬರು ಇನ್ನು ಅಪ್ಪ ಅಮ್ಮ ಇಬ್ಬರು ಬಂದು ಪೂರ್ಣಾಹುತಿ ಮಾಡಿ ಅದಕ್ಕೆ ಏನೇನೋ ಮಾಡಿಸ್ಲತ್ತಾರ ಅದೆಲ್ಲ ಕೆಲಸ ಮಾಡ್ಲತ್ತಾರ ಪೂಜೆ. ಇನ್ನು ಇವತ್ತಿನ ಬ್ಲಾಗು ಹೆಂಗೆ ಅನ್ಸದ ಹೆಂಗಿಲ್ಲ. ಇನ್ನು ಮನೆ ಶಾಂತಿ ಪೂರ್ತಿ 4 ಬ್ಲಾಗ್ ಹಾಕೀನಿ, ಪಾರ್ಟ್ಸ್ 4 ಹಾಕೀನಿ. 1 2 3 4 ನಾವೆಲ್ಲ ಪಾರ್ಟ್ಸ್ ನಿಮಗೆಲ್ಲ ಹೆಂಗೆ ಅನ್ಸದ ಹೆಂಗಿಲ್ಲ ಅಂತ, ಪೂಜೆ ಯಾವ ಥರ ಆಗ್ಯದ ಅಂತ ನನಗೆ ಕಮೆಂಟ್ ಮಾಡಿರಿ. ಓಕೆನಾ ಫ್ರೆಂಡ್ಸ್? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾಯ್.